ಡೆವಲಪ್ಮೆಂಟ್ ಕೊಡುವಂತಹ ಒಂದು ಕಾರಣಕ್ಕೆ ಎನಿ ಸ್ಪೋರ್ಟ್ಸ್ ಅಂದರೆ ಮೋಟಾರ್ ಅಬಿಲಿಟಿ ಅಂತ ಹೇಳ್ತೀವಿ, ಎಂಡೋರೆನ್ಸು, ಸ್ಪೀಡು, ಸ್ಟ್ರೆಂತು, ಕೋಆರ್ಡಿನೇಷನು, ಫ್ಲೆಕ್ಸಿಬಿಲಿಟಿ ಅಂತ. ಬಟ್ ಕೆಲವೊಂದು ಗೇಮ್ಗಳು ಕೆಲವೊಂದನ್ನು ಮಾತ್ರ ಡೆವಲಪ್ಮೆಂಟ್ ಮಾಡಿಕೊಡ್ತವೆ. ಬಟ್ ಇದು ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್ ಅನ್ನೋದನ್ನ ಡೆವಲಪ್ಮೆಂಟ್ ಮಾಡಿಕೊಡುತ್ತೆ. ಮತ್ತು ಬಾಡಿ ಗಾಳಿಗೆ 360 ಡಿಗ್ರಿ ತಿರುಗೋದು ಏನಿರುತ್ತೆ, ಆ ಕೈನೆಸ್ಥೆಟಿಕ್ ಸೆನ್ಸ್ ಅನ್ನೋದನ್ನ ಡೆವಲಪ್ಮೆಂಟ್ ಮಾಡಿಕೊಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮದರ್ ಆಫ್ ಗೇಮ್ ಅಂತ ಹೇಳ್ತಾರೆ. ಅದಾದಮೇಲೆ ಇದನ್ನು ಬೇಸಿಕ್ಕಾಗಿ ಫಾರಿನ್ ಕಂಟ್ರೀಸ್ನಲ್ಲೆಲ್ಲ ಮಕ್ಕಳಿಗೆ ಬೇಸಿಕ್ಕಾಗಿ ಕಲಿಸಿ, ಅದಾದಮೇಲೆ ಅವ್ರಿಗೆ ಮುಂದೆ ಅವ್ರು ಯಾವ ಸ್ಪೆಸಿಫಿಕ್ಕಾಗಿ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಅವ್ರನ್ನ ಬೆಳವಣಿಗೆಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡಾಗಿ ಅವ್ರು ಕೆಲಸ ಮಾಡೋದಕ್ಕೆ ಬಟ್ ಬೇಸಿಕ್ಕಾಗಿ ಇದನ್ನು ಕಲಿಸ್ತಾರೆ. ಒಂದ್ಸಲಿ ನೀವು ಜಿಮ್ನಾಸ್ಟಿಕ್ಸ್ ಅನ್ನೋ ಕ್ಲಾಸ್ ಬೆನಿಫಿಟ್ಸ್ನ ತಗೊಳ್ರಿ, ಎಲ್ಲಿ ಕ್ಲಾಸ್ ನಡೀತಾರೆ ಅಲ್ಲಿ ನಿಮ್ಮ ಮಕ್ಕಳನ್ನ ತೊಡಗಿಸ್ರಿ. ಭಾಳ ಖುಷಿಯಾಗುತ್ತೆ. ಎಲ್ಲ ಥಿಯೇಟರ್ ಆರ್ಟ್ಸ್ ರಂಗ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಬಿಟ್ಟಿರೋದಕ್ಕೆ. ಮಕ್ಕಳು ಹಾಡಾಡಿರೋ ಹಾಗೇ ಮಾನವೀಯತೆಯಲ್ಲಿನ ಮರಗುವುದ ಕಲಿಸು, ಮಾನವೀಯತೆಯಲ್ಲಿನ ಕರಗುವುದ ಕಲಿಸು, ಅಥವಾ ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು. ಈ ಥರದ್ದೆಲ್ಲ ನಾವು ಓದಿಸ್ಬಿಟ್ಟು ಅಥವಾ ಇದು ಕಳು ಇದಕ್ಕೆ ನಗು ಅನ್ನೋದನ್ನ ಹೇಳ್ಕೊಡೋಕ್ಕಾಗಲ್ಲ. ಈ ಥರ ಒಂದು ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಬಿಟ್ಟರೆ ಅವಕ್ಕೆ ಎಲ್ಲ ಗೊತ್ತಾಗುತ್ತೆ. ಯಾವ ವಿಷಯ ಯಾವ ರೀತಿ ತಗೋಬೇಕು, ಗೆಲುವನ್ನು ಹೇಗೆ ತಗೋಬೇಕು, ಸೋಲನ್ನು ಹೇಗೆ ತಗೋಬೇಕು, ಯಾವ ರೀತಿ ಯಾವ ವಿಷಯಕ್ಕೆ ಕೈ ಜೋಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಅರಿವಾಗುತ್ತೆ. ಪೀಕ್ ಏಜ್ ಟೈಮ್ ಅಂತಲೂ ಹೇಳ್ತೀವಿ. ಸೈಂಟಿಫಿಕ್ಕಾಗಿ ಹೆಣ್ಮಕ್ಳಿಗೆ 14 ವರ್ಷ, ಗಂಡು ಮಕ್ಕಳಿಗೆ 16 ವರ್ಷದಿಂದ ಪೀಕ್ ಏಜ್ ಟೈಮ್ ಅಂತ ಹೇಳ್ತೀವಿ. ಮಕ್ಕಳು ಯಾವಾಗ ಹುಟ್ಟಿ 3 ವರ್ಷ ಪ್ರಕೃತಿಗೆ ಹೊಂದ್ಕೊಳ್ತಾವ, ಅದಾದಮೇಲೆ ಲರ್ನಿಂಗ್ ಸ್ಟೇಜನ್ನು ಸ್ಟಾರ್ಟ್ ಆಗುತ್ತೆ. ಅವಕ್ಕೆ ಆ ಲರ್ನಿಂಗ್ ಸ್ಟೇಜ್ ಅಪ್ ಟು ಒಂದು 14 ವರ್ಷಕ್ಕೆ ಅವರು ಫಲ ತಗೊಳ್ಳೋಂಥ ಟೈಮು ಅಂತ, ಅಂದರೆ ಅಚೀವ್ಮೆಂಟ್ ಮಾಡಿ ಅದರಲ್ಲಿ ಮುನ್ನಡೆಯುವಂತಹ ಕಾಲಾವಧಿ ಅಂತಂದ್ಬಿಟ್ಟು ಹೇಳ್ತೀವಿ. ಈಗ ಕೆಲವೊಂದು ಪೇರೆಂಟ್ಸ್ಗಳು ತಮ್ಮ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಅವ್ರನ್ನ ಯಾವ್ದಾದ್ರು ಒಂದು ಆ್ಯಕ್ಟಿವಿಟೀಸಲ್ಲಿ ತೊಡಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರ. ಇನ್ನು ಕೆಲವರು ಎಲ್ಲರೂ ಸ್ಟಾರ್ಟ್ ಮಾಡೋದೇನೇ PUCಗೆ, ಡಿಗ್ರಿಗೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಆಯಾ ಏಜಲ್ಲಿ ಅವ್ರವ್ರು ಏನೇನು ಕಲಿಬೇಕು, ಏನೇನು ಮಾಡಬೇಕು ಅದಕ್ಕೆಲ್ಲದಕ್ಕೂ ಪೂರಕವಾಗಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ. ನಿಮಗೆಲ್ಲ ನಾನು ತುಂಬಿರುವುದಿಲ್ಲ ಧನ್ಯವಾದಗಳು. ಇಷ್ಟೇ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ನೇಪಥ್ಯ ರಂಗತಂಡ ಮತ್ತು ಜೀವ ಪ್ರೊಡಕ್ಷನ್ ಅವ್ರಿಗೆ ಮತ್ತು ನಮ್ಮ ಗೌತಮ್ ಅವ್ರಿಗೆ ನನ್ನ ತುಂಬಿರುವುದೇ ಧನ್ಯವಾದಗಳು. ಮಾತು ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ, ಎಲ್ಲರೂ ಎಂಜಾಯ್ ಮಾಡಿರಿ. ಜೈ ಭಾರತ ಅಂದರೆ ಒಂದೇ ಮಾತು.